ನಿಮ್ಮ ಚಡ್ಡಿಗೂ ಇಷ್ಟು ರಾಶಿ ಪ್ಯಾಚ್ ಹಾಕಿರಂಗಿಲ್ಲ ನೀವು, ಅಷ್ಟೊಂದು ಪ್ಯಾಚ್ ಇದೆ ಈ ರೋಡಿಗೆ. ಪಕ್ಕ ಈ ಸಲ ಮತ್ತೊಂದು ಅನಾಹುತ ಆಗುವ ಎಲ್ಲ ಲಕ್ಷಣ ಇದೆ. ಅದಾಳದ ನೋವು ಬೈಕೊಂಡಿದ್ರು ನಮ್ಮ ಮನೇಲಿ, ಹೋಗ್ಬೇಡ ಎಲ್ಲ ಪ್ಲಾನ್ ಎಲ್ಲ ಕೊಟ್ಟು ಓಡ್ರೋ ಇದು ಸರ್ಜಾ ಅಡ್ಡ ಅಂತ ಓಡ್ಬೇಕು ನೀವು ಇಲ್ಲಿ. ಏನ ಇದು ಕುಮಟಾನ ಕೊಲಕ್ ಬತ್ತಿದ ಸೋರುತ್ತಿರುವುದು ಮನೆಯ ಮಾಡಿ ಮಳೆ ಇಲ್ಲ. ಮೊಬೈಲ್ ಗೃಹ ಪ್ರವೇಶಕ್ಕೆಲ್ಲ ಕರೀರಿ, ವಿಡಿಯೋ ನೋಡ್ತಾ ಇದ್ರೆ. ಇವತ್ತು ನಾವು ಹೊರಟಿರೋದು ವಜ್ರಗುಂಡಿ ಫಾಲ್ಸಿಗೆ. ಈ ಫಾಲ್ಸ್ ಅಂಕೋಲಾಗೆ ಸಂಬಂಧಪಡುತ್ತಾ ಅಥವಾ ಕುಮಟಾಗ? ಸೊ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕೆಲವರು ಇದು ಅಂಕೋಲಾಗೆ ಸೇರತ್ತೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಕುಮಟಾಗೆ ಸಂಬಂಧಪಡುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಇದು ಅಂಕೋಲಾಗೆ ಸೇರುತ್ತೋ ಅಥವಾ ಕುಮಟಾಗೋ? ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಗಾಡೀಲಿ ಆಲ್ರೆಡಿ ಪೆಟ್ರೋಲ್ ಇದೆ, ಸ್ಟಿಲ್ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡೆ ಹೋಗೋಣ, ರಿಸ್ಕ್ ಬೇಡ. ಓಕೆ, ಇವಾಗ ಹೊಟ್ಟೆ ಫುಲ್ ಆಗಿದೆ ಸ್ಕೂಟಿಗೆ. ಹೋಗೋಣ ಡೈರೆಕ್ಟಾಗಿ ವಜ್ರಗುಂಡಿ ಫಾಲ್ಸಿಗೆ. ಕಾಲ್ ರಿಸೀವ್ ಮಾಡ್ತಿಲ್ಲ ಜಾಯ್ಸ್ಟಿಕ್ ಬಾಯ್. ಬರ್ತಾ ಇದ್ದಾನೆ. ಓಕೆ, ಯಾವ ರೋಡ್ ಅಂತ ನಿಮ್ಗೆ ಗೊತ್ತೇ ಇದೆ. ಓಕೆ, ಸ್ಟ್ರೇಟಾಗಿ ಹೋಗೋಣ. ಬಂದ ಅಣ್ಣ ಬಂದ. ನೀನೇ ಡ್ರೈವ್ ಮಾಡಗ, ನಾ ಹಿಂದೆ ಕೂತ್ಕಂತೆ. ಹಾಕಕ್ಕ, ಬ್ಯಾಗಲ್ಲಿ ಹಾಕೋದ್ರಕ್ಕ, ಗಾಡಿಯಲ್ಲಿ ಹಾಕೋದ್ರಕ್ಕ. ಇವನೇ ಆಂಟ್ರಪ್ರನರ್. ನಾನೇ ಆಂಟ್ರಪ್ರನರ್ ಆಗೋಣ ಅಂತ ಅನ್ಕೊಂಡೆ. IRB ಪಲ್ಸ್ ಇನ್ನು ಹಳದಲ್ಲಿ ಬಿದ್ದದ್ದು ಮಣ್ಣು ಕಲ್ಲೆಲ್ಲ ಹಂಗೆ ಇದೆ, ಇನ್ನೂ ಮಾಡಲಿಲ್ಲ. ಪಕ್ಕ ಈ ಸಲ ಮತ್ತೊಂದು ಅನಾಹುತ ಆಗುವ ಎಲ್ಲ ಲಕ್ಷಣ ಇದೆ. ಉಳುವರೆ ಗ್ರಾಮ ಲಾಸ್ ಆಡಿರೋದು ರಿಸ್ಕ್ ಅದು. ನೋಡಿ ಅವಶೇಷಗಳು ನೋಡಿ, ನೋಡೋದಲ್ಲ ಇದು. ಮತ್ತೊಂದು ಸಲ ಕುಸಿತ ಹಾಕಿದ್ರೆ ಸಾಕು ದೇವ್ರೆ, ಆ ರೇಂಜಿಗಿದೆ. ಆಗೋ ಲಕ್ಷಣ ಎಲ್ಲ ಇದಾವೆ. ಬಾಡಿ ಸಿಕ್ಲಲ್ಲ ಅಂದ್ರೆ ಕ್ಲೀನ್ ಮಾಡ್ತಿದ್ರಿ, ನಾ ಸಿಕ್ಬಿಡ್ತು, ಕ್ಲೀನ್ ಮಾಡಲಿಲ್ಲ, ಎಲ್ಲ ಬಿಟ್ಟು ಹಾಕೋಬಿಟ್ಟು. ಗೊಡ್ಸಣಿ ಬಂತು. ಇಲ್ಲಿಂದ ಹೊಸ ದೇವತಾ ಫಾಲ್ಸಿಗೆ ಹೋಗ್ಲಿಕ್ಕೆ ಆಗ್ತಿತ್ತು, ಬಟ್ ಇವಾಗ ಬಿಡೋದಿಲ್ಲ. ಸೊ ಇದು ಉಪಯೋಗ ಇಲ್ಲ, ಈ ಕಡೆನೇ ಹೋಗ್ಬೇಕು. ರೋಡ್ ಸೂಪರ್ ಆಗಿದೆ. ಹಾಗೆ ಆಟೋ ಪೈಲಟ್ ಮೂಡ್ ಕೂಡ ಆನ್ ಆಗಿದೆ. 60 ಕಿಲೋಮೀಟರ್ ಸ್ಪೀಡಲ್ಲೇನೆ ಇದೆ ಆಟೋ ಪೈಲಟ್. ಎಲಾನ್ ಮಸ್ಕ್ ಅವರ ನಿಗೂಢವಾದ ಇನ್ವೆನ್ಷನ್ ಇದು. ಸ್ಕೂಟಿನಲ್ಲೂ ಕೂಡ ಬಂದಿದೆ, ಡಿಯೋ ಸ್ಕೂಟಿನಲ್ಲಿ. ನಾಗೂರು, ಬ್ರಹ್ಮೂರು, ಈ ಕಡೆ ಬ್ರಹ್ಮೂರು ಅಂತ ಇತ್ತಲ್ಲ ಅದರಲ್ಲೇ. ನಾಗೂರು ಬಸ್ ಸ್ಟಾಪ್. ಮತ್ತು 11 ಕಿಲೋಮೀಟರ್ ಇದೆ ಬ್ರಹ್ಮೂರಿಗೆ. ನೋಡು ಬಾಬಾ. ಇಲ್ಲೇ ಪಾಸ್ ಮಾಡ್ತೀಗ. ಒಟ್ಟು ರೋಡ್ ಕಾಣಿಸ್ತೇ ಕೂತ್ರೆ 10 ನಿಮಿಷ ಮೇನತಿ. ಕ್ರಾಸ್ ಬಂದಾಗ ಹೇಳ್ತೀನಿ, ಅಲ್ಲಿ ತನಕ ಸ್ಟ್ರೇಟಾಗಿ ಹೋಗ್ತಾ ಇರ್ಬೇಕಷ್ಟೇ. ಅಡೆ ಇಲ್ಲೊಂದು ಬ್ರಿಡ್ಜ್ ಇದೆ, ರೈಲ್ವೆ ಬ್ರಿಡ್ಜ್. ಓಕೆ, ನಿಧಾನಕ್ಕೆ ಬನ್ನಿ ಕ್ರಾಸಲ್ಲಿ. ಓಕೆ, ರೈಲ್ವೆ ಬರಲಿಲ್ಲ ಅಂತ ಕಾಣಿಸೋಕಾಗ್ತಿತ್ತು. ಆ ಕಡೆ ಈ ಕಡೆ ಹೋಗ್ಬಿಡಿ, ಅಡ್ಡ ದಾರಿಲೆಲ್ಲ ಹೋಗ್ಬಿಡಿ, ಸ್ಟ್ರೇಟ್ ದಾರಿಲ್ಲ. ನೋಡೋ ಯಾವ್ದೊಂದು ಗೊತ್ತಿಲ್ಲಲ್ಲ. ಚೆನ್ನಾಗಿದೆ, ಕರೆಕ್ಟ್ ಇವೆಲ್ಲ ರೋಡ. ನೋಡ್ಕೊಂತಿದ್ದಾಡಿ ಮ್ಯಾಪಲ್ಲಿ. ಸರಿ ಇದೆ. ಸ್ಟ್ರೈಟಾಗಿ ಹೋಯ್ತಾ ಇರೋದೆ, ಮತ್ತೆಲ್ಲೋ ತಿರುಗಡೆ ಆ ಕಡೆ ಈ ಕಡೆ ತಿರುಗಿ ನೋಡೋ ವ್ಯಾಪಾರ ಇಲ್ಲ. ರೋಡ್ ಚೆನ್ನಾಗಿದೆ, ಹಾಗೆ ಕರು ಕೂಡ ಇದೆ. ಸೊ ಹೀಗಾಗಿ ಸ್ವಲ್ಪ ಸೇಫಾಗಿ ಹೋಗಿ. ನೋಡಿ ಇಲ್ಲೊಂದು ಹೊಳೆ, ಮೋಸ್ಟ್ಲಿ ಇದೇ ಇರ್ಬೋದು ಆ ಫಾಲ್ಸಿಂದ ಬರುವ ನೀರು. ರೋಡ್ ಪಕ್ಕನೇ ಇದೆ.
ಜಾಸ್ತಿ ಬಂದ್ರೆ ರೋಡಿಗೂ ಬರ್ಬೋದು ನೀರು, ಬರ್ಬೋದಲ್ಲ, ಬಂದೇ ಬರುತ್ತೆ. ಡೌನ್ ಇತ್ತು ಭಾಳ, ನೀರು ಕ್ಲೀನ್ ಇಲ್ಲ ಇಲ್ಲಿ, ಕ್ಲೀನ್ ಇಲ್ಲ. ಇಲ್ಲಿ ಮನೆಯೆಲ್ಲ ಇವಲ್ಲ, ಆಗಿ ಗದ್ದೆಯಿಂದ ಪಾಸ್ ಆಗಿ ಬರ್ತಿದ್ದ, ಗದ್ದೆ ಅಂತ ಹತ್ರ ಇದೆನಾ, ಗದ್ದೆ ರಾಡಿ ನೀರು ಅಂತ ಬಿಟ್ಟಿದ್ರು ಹಂಗೆ ಅದು. ನೋಡ ಮತ್ತೊಂದು 8 ಕಿಲೋಮೀಟರ್ ಇದೆ. ವೆದರ್ ಚೆನ್ನಾಗಿದೆ, ತಂಪು ತಂಪು ಅನಿಸ್ತಾ ಇದೆಯಾ? ಓಕೆ, ರೋಡ್ ಚೆನ್ನಾಗಿದೆ, ಹಂಗಂತ ಓವರ್ ಆಗಿ ಸ್ಪೀಡಲ್ಲಿ ಹೋಗ್ಬೇಡಿ, ಪ್ರಾಣಿಗಳು ಅಡ್ಡ ಬಂದ್ಬಿಡ್ತವೆ. ಒಂಥರ ಸಿರ್ಸಿ ರೂಟ್, ಯಲ್ಲಾಪುರ ರೂಟ್ ಇದ್ದಂಗೆ ಇದೆ, ತಂಪಾಗಿ. ಅದೆಲ್ಲ ತೆಗಿಬೇಡ ಮರಿ ಸೈಲ್. ನಿಮ್ಮ ಚಡ್ಡಿಗೂ ಇಷ್ಟು ರಾಶಿ ಪ್ಯಾಚ್ ಹಾಕಿರಂಗಿಲ್ಲ ನೀವು, ಅಷ್ಟೊಂದು ಪ್ಯಾಚ್ ಇದೆ ಈ ರೋಡಿಗೆ. ಸೊ ಹೀಗಾಗಿ ಇಲ್ಲಿಂದ ಸ್ವಲ್ಪ ಸ್ಲೋ ಆಗೋಗಿ. ಏನ ಫುಲ್ ಪ್ಯಾಚ್ ವರ್ಕ್ ಅಲ್ಲ ರೋಡು? ಅಂಕೋಲದೇ ಗಾಡಿ ಅದು, ಯಾವುದೇ ಗಾಡಿ ಆಗಿರಲಿ, ನೀವು ನಿಮ್ಮ ಗಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. K47 ಅಲ್ಲ, K30. ನಮ್ಮ ಸಹಕಾರ ಏನೋ ಕೊಟ್ಟಿದ್ರು, ಮರ್ತೋಯ್ತು. ಇದೇನಾ 7 ಕಿಲೋಮೀಟರ್? ಓಕೆ ಓಕೆ, ಅದೇ ನಂಗೂ 2 ಕಣ್ಣಂಗಾಯ್ತು ಒಂದ್ಸಲ. ಮನೆಯಲ್ಲಿ ಇವೆಲ್ಲ ಸಖತ್ತಾಗಿದೆ. ಅದೇ ದಾರಿ ತಪ್ಪಂದ್ಬಿಟ್ರೆ ಹೆಂಗೆ? ಇಲ್ಲ, ಕರೆಕ್ಟ್ ಆಗಿದೆ. ಅಡಿಕೆ ತೋಟ, ಬರೀ ನಾವು ಬೇರೆಯವ್ರ ತೋಟ ನೋಡೋದಾಯ್ತು, ನಾವು ಮಾಡಲೇ ಇಲ್ಲ ಇನ್ನು ತನಕ. ಮನದಾಳದ ನೋವು. ಶ್ರೀ ಬೃಹದೀಶ್ವರ ಸಂತೆಗದ್ದೆ, ನಾಗೂರು ದೇವಾಲಯದ ರೋಡು, ಸಂತೆಗದ್ದೆ. ಅಲ್ಲಿಂದ ಈ ರೋಡಿಗೆ ಹೋಗ್ಬೇಕು, ಡೌನಿಗೆಲ್ಲ ಹೋಗ್ಬೇಡಿ. ಒಂದು ಭಟ್ರ ಮನೆಯೇ ಇರಬೇಕು, ಮೋಸ್ಟ್ಲಿ ಇರ್ಬೋದು. ಅಡಿಕೆ ತೋಟ ನೋಡಿದ್ರೆ ನನಗೆ ಫೀಲ್ ಆಗ್ತಾ ಇದೆ. ಓಕೆ, ಸ್ವಲ್ಪ ಅಪ್ಪಿದೆ. ಗಾಡ್ ಗಿರ್ಲೆ ಸೌಂಡ್ ಎಲ್ಲ ಕೇಳಿ ಬರ್ಲಿಕ್ಕೆ ಶುರು ಆಯಿತು. ಈ ಟೈಮಲ್ಲಿ ಇಂಥ ರೋಡಲ್ಲಿ ನೀವು ಆಟೋ ಪೈಲಟನ್ನು ಆನ್ ಮಾಡಬಾರ್ದು. ಆಟೋ ಪೈಲಟ್ ಇವಾಗ ಬೇಡ ಸದ್ಯ. ಇಲ್ಲಿ ಯಾವುದು ರೋಡ್ ಯಾವುದು? ಒಂದು ನಿಮಿಷ, ಬ್ಲಾಕು. ಓಕೆ, ಈ ಕಡೆ ಹಾಂ, ರೈಟಾ. ನಾಗೂರು ಕಡೆ ಹೋಗಬೇಡಿ ನೀವು, ಈ ಕಡೆ ತಿರುಗಿ. ಅದು ನಾಗೂರು ನೇಚರ್ ಸ್ಟೇ ಅಂತ ಏನೋ ಇದೆ, ಚಂದಿರ. ಓಕೆ, ಈ ಕಡೆ ಹೋಗ್ಬೇಕು. ಬರ್ತಾ ಇದೆ ಅಂದರೆ ಫಾಲ್ಸ್ ಪಕ್ಕ, ಯಾಕಂದರೆ ಯಾವುದೇ ಫಾಲ್ಸ್ ಹೋಗ್ಬೇಕಾದ್ರೂ ಒಂದು ಅಪ್ ಸಿಗಲೇಬೇಕು. ಗುಡ್ಡ ಹತ್ತಿ ಗುಡ್ಡ ಇಳಿದ್ರೆ ಮಾತ್ರ ನಿಮ್ಗೆ ಒಂದು ಫಾಲ್ಸ್ ನೋಡ್ತೀವಿ. ನೋಡಿ, ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ, ಕೇಳ್ಕೊಳ್ಳಿ. ವೆದರ್ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿರೋ ರೀತಿನಲ್ಲಿದೆ. ಈಗ ಆರಾಮನೆ ಬಿತ್ತೋ ಮರೆಯ ಹುಳ. ಹಾಂ, ರಪ್ಪ ನೋಡಿತು. ಸಣ್ಣ ಹುಳ ಅಲ್ಲ ಅದು, ದೊಡ್ಡದೆ ತುಂಬಿ. ನೋಡಿ ಇವನೇ ಹಾಕೊಂಡಿದ್ದು ಮಾಲಕ. ಇಡೀ ರೋಡೇ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್. ಅವನದೆಲ್ಲ ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ, ಸೊ ಹೀಗಾಗಿ ಅವನು ವಿಡಿಯೋ ಮಾಡ್ತಾ ಇಲ್ಲ, ನಾನು ಕಂಪ್ಲೀಟ್ ಆಗಲಿಲ್ಲ. ಸೊ ಹೀಗಾಗಿ ಫುಲ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಸ್ಕಿಪ್ ಮಾಡಿದ್ರೆ ಸ್ಕಿಪ್ ಮಾಡೋರು ಹೆಂಗಾರು ಮಾಡ್ತಾರೆ. ನಾನು ಜಿಯೋದು ಏರ್ ಫೈಬರ್ ಹಾಕಿ ದುಡ್ಡಾರು ಕವರ್ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಲೆಂತಿ ವಿಡಿಯೋ ಮಾಡ್ತಾ ಇದ್ದೀನಿ. ರೋಡ್ ಸ್ವಲ್ಪ ಸರಿಯಾದಂಗೆ ಕಾಣಿಸುತ್ತೆ. ಹೋಪ್ ಫಾರ್ ದ ಬೆಸ್ಟ್. ಇದೇನಿದೆ? ಓಕೆ, ಅಲ್ಲೊಂದೇನು ರೋಡ್ ಹೋಗಿದೆ, ಎಲ್ಲಿ ಹೋಗಿದೆ ಗೊತ್ತಿಲ್ಲ. ಅಂಗನವಾಡಿ ಕೇಂದ್ರ. ಓಕೆ, ಬೈಕೆಲ್ಲ ಓಡಾಡ್ತಿದೆ ಅಂದರೆ ಒಂದು ಲೋಕಲ್ ಕಮ್ಯುನಿಟಿಲಿ ವಾಸ ಮಾಡ್ತಿದ್ದಾರೆ ಅಂತ ನನಗೆ ಇರ್ಬೇಕು ಮರೆ ಒಂದು ಸ್ವಲ್ಪ ಜನರು. ನೋಡಿ, ಒಂದು ಯೂಟರ್ನ್ ತಗೋಬೇಕಾಗುತ್ತೆ ಈ ರೀತಿಯಾಗಿ. ಅಲ್ಲಿ ಯೂಟರ್ನ್ ಅಲ್ಲ, ಓ ಮೈ ಗಾಡ್, ಮತ್ತೊಂದು ಯೂಟರ್ನ್. ನೋಡಿ ನಮ್ಮ ಡಿಯೋ ಪುಣ್ಯಕ್ಕೆ ಹೆಂಗೋ ಹತ್ತುತ್ತಾ ಇದೆ. ಶುರು ಮಾಡಿ. ಈ ಥರ ದಾರಿಗಳಲ್ಲಿ ಅಂದರೆ ನೀವು ಫಾಲ್ಸಿಗೆ ಹೋಗ್ಬೇಕಾದ್ರೆ ಸಿಗುವಂಥ ದಾರಿಗಳಲ್ಲಿ ನಿಮಗೆ ಒಂದು ಭಯ ಏನಂದರೆ, ಈ ಥರ ತಂಪಾದ ವೆದರ್ ಇದ್ದೇ ಇರುತ್ತೆ, ಆದರೆ ಈ ಥರ ಮರಗಳೆಲ್ಲ ಇರುತ್ತಲ್ಲ, ಈ ಮರಗಳಲ್ಲಿ ಸಣ್ಣ ಪ್ರಕಾರದ ಬೇರೆ ಬೇರೆ ಜಾತಿಯ ಹಾವುಗಳಿರುತ್ತೆ, ವಿಷದ ಹಾವುಗಳು. ಅವು ಆ್ಯಕ್ಚುಲಿ ವಿಷ ಇಲ್ಲ ಅಂತ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಅದು ಮೈ ಮೇಲೆ ಬೀಳೋ ಚಾನ್ಸ್ ಇರುತ್ತೆ. ಮತ್ತು ಟೊಂಗೆಗಳು ಬಿದ್ದು ಟೊಂಗೆಗಳು ಬಿದ್ದು ನಮಗೆ ಗಾಯ ಆಗೋ ಚಾನ್ಸಸ್ ಇರುತ್ತೆ. ನೀವು ರೀಸೆಂಟಾಗಿ ನೋಡಿರ್ಬೋದು, ಬೆಂಗಳೂರಲ್ಲಿ ಒಬ್ಬನ ತಲೆ ಮೇಲೆ ಟೊಂಗೆ ಬಿದ್ದು ಅವ್ರು ತೀರ್ಕೊಂಡೆ ಬ್ರೈನ್ ಡೆಡ್ ಆಗಿರೋ ಉದಾಹರಣೆ ನೀವು ನೋಡಿದ್ದೀರಾ. ಸೊ ಆದಷ್ಟು ಕೇರ್ಫುಲ್ ಆಗಿ ಹೆಲ್ಮೆಟ್ನ ಹಾಕೊಂಡು ಬನ್ನಿ, ನಂತರ ಬರಬೇಡಿ. ಕೋಚ್ ನೆವರ್ ಪ್ಲೇಸ್
ಕ್ಯಾಮ್ರಾಮ್ಯಾನ್ ನೆವರ್ ಡೈಸ್. ಅಥವಾ ನೀವೊಂದು ಕ್ಯಾಮ್ರಾ ಹಿಡ್ಕೊಂಡು ಬನ್ನಿ, ಕ್ಯಾಮ್ರಾಮ್ಯಾನ್ ನೆವರ್ ಡೈಸ್. ಬಟ್ ಇಂಜೂರ್ ಆಗುತ್ತೆ, ಸೊ ಅವೆಲ್ಲ ಕೇಳಲಿಕ್ಕೆ ಹೋಗ್ಬಿಡಿ. ಓಹೋ ರೋಡ ಇದೇನಾ ರಾಡಿ ಆಗಿಬಿಟ್ಟಿದೆ. ತುಂಡ ಹಾರಾಡಿದ್ವಿ ಇದಿನ ಈ ಬದಿಗೆ. ಓಕೆ ಯಾವ ಮ್ಯಾಪ್ ಅಂತ ಗೊತ್ತಾಗ್ತಿಲ್ಲ. ಲಾಕ್ ಬಿದ್ದಾಯ್ತು ಮೊಬೈಲ್ಗೆ. ಲಾಕೇನಾ ಬ್ರಾದಿ ಪರ್ವತೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ ಲಾಕ್ ತೆಗಿಯೋ. ನಾನೇ ಮ್ಯಾಪ್ ಅಂತ ಮ್ಯಾಪಲ್ಲ ಇದರಲ್ಲಿದೆ. ಇಲ್ಲ ರೀಸೆಂಟ್ ಮಾಡಿಟ್ಟಿದೆ. ಹಾಂ ಇದ್ಯಾವ್ದು ಬೇರೆ ತೋರಿಸಿದ್ದು ಹಿಂಗೆ ತೋರಿಸಿತ್ತ ಜುಮಕ್ಕ ನೆಟ್ ಹೋಯ್ತೇನಾ? ಆಫ್ ಓಕೆ. ಯಾವ ದೇವಸ್ಥಾನ? ಪರ್ವತೇಶ್ವರ. ಓಕೆ. ಶ್ರೀ ಕ್ಷೇತ್ರ ಶ್ರೀ ಪರ್ವತೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ ಮೇಲ್ಗಡೆ ಇದೆ. ನೀವು ಒಂದು ಮೋಸ್ಟ್ಲಿ ಮೊದಲು ದಾರಿ ಇಲ್ಲಾಗಿತ್ತಂತ ಅನಿಸುತ್ತೆ, ಇವಾಗ ಮಾಡೋದು ರೀತಿ ಕಾಣಿಸ್ತಾ ಇದೆ. ಅದಕ್ಕೆ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿ ರೋಡೆಲ್ಲ ರೆಡಿ ಆಗಿದೆ. ಪರಮೇಶ್ವರ ದೇವಸ್ಥಾನಕ್ಕೆ ಹಾಗೆ ಒಂದು ಕೈ ಮುಖಂಬಿಡಿ. ನಾನು ಇಲ್ಲಿಂದ ಕೈ ಮುಖಂತೀನಿ. ಚಾಮಿ ಓಕೆ. ಇಷ್ಟೊತ್ತು ಅಪ್ ಆಯಿತು, ಇವಾಗ ಡೌನ್ ಅಂತ ಕಾಣಿಸುತ್ತೆ. ಮನೆಯೆಲ್ಲ ಇದೆಯೇ? ಮನೆ ಇದೆ ಆಲ್ರೆಡಿ, ಕಲ್ಲೆಲ್ಲ ತಂದು ಹಾಕಿದ್ದಾರೆ. ಮತ್ತೊಂದು ಮನೆ ರೆಡಿ ಮಾಡೋ ಪ್ಲ್ಯಾನ್ ಇರ್ಬೋದು. ಆಲ್ ದ ಬೆಸ್ಟ್. ಗೃಹ ಪ್ರವೇಶಕ್ಕೆಲ್ಲ ಕರೀರಿ, ವಿಡಿಯೋ ನೋಡ್ತಾ ಇದ್ರೆ. ಓಕೆ, ಈ ಕಡೆನೂ ಒಂದು ದಾರಿ ಇದೆ. ಸುಮಾರು ದಾರಿಗಳಲ್ಲಿದ್ದಾವೆ. ನೀವು ಈ ದಾಮ್ ರೋಡಲ್ಲೇ ಓದ್ತೀರಿ. ನಂಗಗಳಲ್ಲಿ ಇರ್ಬೋದು ಮೋಸ್ಟ್ಲಿ, ಜಾಗ ನೋಡ್ತಾ ಇದ್ರೆ. ಒಂದು ವೆಹಿಕಲ್ ಬರ್ತಾರೆ. ಇವರು ಅಲ್ಲಿ ಹೋದವರು ಅಥವಾ ತಿರ್ಗಾಡಕ್ಕೆ ಹೋದವರು ಗೊತ್ತಿಲ್ಲ. ಫಾಲ್ಸ್ ಸೌಂಡ ಹೆಂಗೆ? ಎಸ್, ಇಲ್ಲ ಫಾಲ್ಸ್ ಸೌಂಡ್ ಇದು. ಅಲ್ಲೆಲ್ಲೋ ನೀರಿದೆ, ಅದು ಬಿಟ್ಟು ನಮ್ಗೆ ಕಾಣಿಸ್ತಾ ಇಲ್ಲ. ವೆದರ್ ನಿಜಕ್ಕೂ ಸೂಪರ್ ಆಗಿದೆ. ಹೇಗಿದೆ ಸಂಜೆ ಒಂದು 5 ಗಂಟೆ 6 ಗಂಟೆ ಆಯ್ತೇನೋ ಅನ್ನೋ ಫೀಲ್ ಕೂಡ ಇದೆ. ಆ ಕೊರೆ ಆಯ್ತಾ? ಎಷ್ಟೊತ್ತಾಗೋದು ಹಂಗಾರೆ? ರೋಡ್ ಕರ್ವ್ ಇದೆ, ಅದಕ್ಕೆ ಸ್ಲೋ ಆಗ್ತಿದ. ಸ್ಟ್ರೇಟ್ ಇದ್ದಿದ್ರೆ ನಿಮಿಷಕ್ಕೆ 1 ಕಿಲೋಮೀಟರ್ ಆರಾಮ್ ಹೋಗ್ತಿತ್ತು. ಭಾಳ ಲೇಟ್ ಆಯ್ತಾ? ನೀನೇ 2:30 ಅಂದ್ಕೊಂಡೆ ಊಟ ಮಾಡ್ಕೊಬತ್ತಿ, ತಿಂಡಿ ಮಾಡ್ಕೊಬತ್ತಿ ಅಂದ್ಕೊಂಡೆ. ಊಟ ಮಾಡಲಿಲ್ಲ 2:30 ತನಕ. ಇದೇನೋ ರೋಡು. ಇವರೆಲ್ಲ ಫಾಲ್ಸಿಗೆ ಹೋಗೋ ಬಂದವ್ರೆ ಅನ್ಸುತ್ತೆ, ಗೊತ್ತಿಲ್ಲ. ಹೋಪ್ ಫಾರ್ ದ ಬೆಸ್ಟ್. ಇವಾಗ ಸ್ವಲ್ಪ ಜಾಸ್ತಿ ಬೆಳಕು ಕಾಣಿಸ್ತಾ ಇದೆ. ಓಪನ್ ನೀರಾಗಿ ಬಂದ್ವಿ ಅಂತ ಫೀಲು. ಒಂದು ಗುಡ್ಡ ಹತ್ತಿ ಗುಡ್ಡ ಇಳಿದಿದ್ದೀವಿ, ಹಾಗಾಗಿ ಒಂದು ಕಾಣಿಸ್ತಾ ಇದೆ. ಮತ್ತೆ ಬಸ್ ಸ್ಟಾಪ್ ಇರ್ಬೇಕು ಮೋಸ್ಟ್ಲಿ. ಬಳೆಗಡೆ ಎಲ್ಲ ಬೆಳೆದಿದ್ದಾರೆ ಅಂದರೆ ಯಾರ್ದೋ ತೋಟ ಮನೆ ಕೂಡ ಇರ್ಬೋದು. ಫಾಲ್ಸ್ ಸೌಂಡು ಇಲ್ಲ ಸೌಂಡ್ ಅಷ್ಟೇ ಆಗ್ತದೆ, ಕಾಣ್ತಾನೆ ಇಲ್ಲ. ಅಲ್ಲಿದೆ ಚಿಕ್ಕದಾಗಿದೆ ಫಾಲ್ಸು. ಒಂದು ಸ್ವಂತ ಫಾಲ್ಸ್ ಇರಬೇಕಲ್ಲ, ಅವ್ರ ಮನೆಯಿಂದ ಇದೇನಾ ಇಷ್ಟು ಬೇಕೆ? ಒಂದು ಫಾಲ್ಸಿಗೆ ಹೋಗೋ ಮಧ್ಯದಲ್ಲೇ ಮತ್ತೊಂದು ಫಾಲ್ಸ್ ಸಿಕ್ಕಿದೆ. ಈ ಫಾಲ್ಸ್ ಹೆಸರು ನಂಗಂತೂ ಗೊತ್ತಿಲ್ಲ. ಬಿಗಿ ಫಾಲ್ಸ್ ಇರ್ಬೋದೇನೋ, ಗೊತ್ತಿಲ್ಲ. ಇಲ್ಲಿ ಫಾಲ್ಸ್ ನೋಡೋಕ್ಕಿಂತ ಬಂದಕ್ಕಿಂತ ಸ್ವಲ್ಪ ಮುಂದೆ ಹೋಗ್ಬೇಕು. ಮೇ ಬಿ ಇದೇ ವಜ್ರಗುಂಡಿ ಅನಿಸ್ತದಲ್ಲ. ಇದಲ್ಲ ಅನಿಸ್ತಿದ. ಇದು ವಿಗ್ಗಿ ಫಾಲ್ಸ್ ಅಂದಲ್ಲ ಮ್ಯಾಪಲ್ಲಿ ನೋಡ್ಕೊಂಡೆ. ನಾ ವಿಗ್ಗಿ ಅಂತ ಹೇಳಕ್ ಬಿಟ್ಟೆ ವಿಡಿಯೋದಲ್ಲಿ. ನೋಡ, ರಾಂಗ್ ಆದರೆ ಹೇಳ್ತೀನಿ, ಇಲ್ಲಾಂದ್ರೆ ಅದೇ ಕಂಟಿನ್ಯೂ ಮಾಡಿಬಿಡೋಣ. ಓಕೆ, ಚೆನ್ನಾಗಿದೆ. ತೋಟ ಎಲ್ಲರೂ ತೋಟ ಮಾಡ್ತಾ ಇದ್ದಾರೆ. ನಾವು ಯಾವಾಗ ಮಾಡೋದು? ಮೊಬೈಲ್ ನೆಟ್ವರ್ಕ್ ಕೂಡ ಇದೆ ಇಲ್ಲಿ. ಇದೆಯಾ? ಅದು ಒಂದು ಟವರ್ ಇದೆ ನೋಡಿ. ಇಲ್ವಾ? ನೆಟ್ವರ್ಕ್ ಇಲ್ಲ. BSNL ಇರ್ಬೇಕು ಮೋಸ್ಟ್ಲಿ. ಏರ್ಟೆಲ್ ಜಿಯೋ ಇಲ್ಲ. ಸೋಲಾರ್ ಪ್ಯಾನೆಲ್ ಹಾಕಿದ್ದಾರೆ. ಬೇಡ, ಸಸ್ಟೈನೇಬಲ್ ಎನರ್ಜಿ ನೋಡಿ. ಸ್ಪಾನ್ಸರ್ ಮಾಡ್ತಾ ಇದ್ದಾನೆ, ವಿತೌಟ್ ಸ್ಪಾನ್ಸರ್ ಪ್ರಮೋಷನ್ ಮಾಡ್ತಾ ಇದ್ದಾನೆ. ಮೇ ಬಿ ಎಲಾನ್ ಮಸ್ಕ್ ಹೊಡೆತನದ ಸ್ಟಾರ್ಲಿಂಕ್ ಡಿವೈಸ್ ಫಿಟ್ ಮಾಡಿದ್ರು ಮಾಡ್ಬೋದೇನೋ ಫ್ಯೂಚರಲ್ಲಿ. ಆಯ್ತು ನೆಟ್ವರ್ಕ್ಗೋಸ್ಕರ. ಸದ್ಯ ಪಾಲ್ಸಿ ಹೋಗುವ. ಸೋರುತ್ತಿಹುದು ಮನೆಯ ಮಾಡಿ. ಇಲ್ಲಿ ಒಳಗಲ್ಲ ಮತ್ತೆ ಆ ರೋಡ್ ನೋಡು. ರೋಡ್ ಆ ಸೈಡ್ ಇದ್ದಂಗಿತ್ತು.
ಇದು ಕಾಡ್ಕೋಡ್. ಓಕೆ, ಕಾಡ್ಕೋಡಿಗೆ ಹೋಗಕ್ಕೆ ಎಷ್ಟು ವರ್ಷ ಆದ ಈಗ ಮರಿ? ಎಲ್ಲ ಕಾಡ್ಕೋಡೆ ತೋರಿಸ್ತಿದೆ, ಗೊತ್ತಾಗ್ತಿಲ್ಲ. ಇದು ಕಾಡ್ಕೋಡ್ ಯಾವ ಕಡೆ ಹೋಗೋದಂತ ನಮಗೂ ಗೊತ್ತಿಲ್ಲ. ಮ್ಯಾಪ್ ನೋಡಿ ನಾನು ನಿಮ್ಗೆ ಹೇಳ್ತೀವಿ. ಕೊನೆಗೂ 5 ಗಂಟೆ ಆಚೆ ಬಂತು, ಇನ್ನೂ ಬಂದ್ಬಿಟ್ಲೆ ನಾವು. ಅದೇ ಇನ್ನು 2 ಕಿಲೋಮೀಟರ್ ಇದೆ. ಓಕೆ, 2 ಕಿಲೋಮೀಟರ್ ಅಂದರೆ ಈ ರೋಡಿಗೆ ಮಿನಿಮಮ್ 3ರಿಂದ 4 ನಿಮಿಷ ಆದರೂ ಬೇಕು. ರೋಡ್ ಚೆನ್ನಾಗಿದ್ರೆ 2 ನಿಮಿಷ ಸಾಕು. ಸಿಕ್ಕಾಪಟ್ಟೆ ಕರ್ವ್ ಇದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಓಹೋ, ಏನ ಮಾರು ಮಾಡ್ತೇವೆ, ಜೋರ ಕಾರ್ನಾಗ್ತಾವನೆ ಏನ. ನಮಗೆ ನಾವು ಸರಿ ಬೋರ್ಡ್ ನೋಡಿಲ್ಲ ಅನ್ಸುತ್ತೆ. ಬರೀ ಹೋಮ್ ಸ್ಟೇ ಕಡೆನೇ ಗಮನ ಹೋಯ್ತು. ನೋಡಿ, ನಾ ಕಂಡಿದ್ದವರು ಸಿಟ್ಟಾಗ್ಬಿಟ್ಟಿದ್ದಾರೆ, ರೊಚ್ಚಿಗಿದ್ ಬಿಟ್ಟಿದ್ದಾರೆ. ಓ ಮೈ ಗಾಡ್, ವಜ್ರಗುಂಡಿ ಫಾಲ್ಸ್ ಮತ್ತು 3:30 ನಾವು ಮೇ ಬಿ. ಓಕೆ, ಬೋರ್ಡ್ ಬಂದು ನೋಡಿದ್ರೆ ಇದೇನಿದು 3.5 ಕಿಲೋಮೀಟ್ರ್ ಇದೆ. ಅದು ಓಕೆ, ಬಟ್ ಅದ್ರ ಕೆಳಗಡೆ ಶಾಕಿಂಗ್ ವಿಷಯ ನೋಡ್ಕೊಬರು. ಎಷ್ಟು ಬೈಕೊಂಡಿದ್ರು ನಮ್ಮ ಮನೇಲಿ, ಹೋಗಬೇಡ ಎಲ್ಲ ಪ್ಲ್ಯಾನ್ ಎಲ್ಲ ಕೊಟ್ಟು. ಇದು ನೋಡಿ, ಇದು ಒಂಥರ ಜಾರ್ಬಂಡಿ ಇದ್ದಂಗೆ, ಬೈಕ್ಗಳ ಜಾರ್ಬಂಡಿ. ಹಿಂದ್ಗಡೆ ರೋಡ್ ಮಾತಾಡ್ತಿರೋದು, ಮುಂದ್ಗಡೆ ಕೇಸರ್ ರೋಡ್ ಇದ್ದಂಗಿದೆ. ಓಹೋ, ಯಾಕೋ ಇದು ಗೋವಾಗ ಹೋಗಿ ಅರ್ಧಕ್ಕೆ ವಾಪಸ್ ಬಂದಂತಹ ಫೀಲ್ ಆಗ್ತಾ ಇದೆ. ರೋಡು ಬೇರೆ ಹಾಗೆ ಇತ್ತು. ಇವಾಗ ನಾನು ಬೈಬೋದು, ನಾವು ಬೈಸ್ಕೊಳ್ಬೋದು. ಅಮ್ಮ ಅವ್ರಿಗೆ ಕೇಳ್ಬಿಟ್ರೆ ಬೆಸ್ಟ್ ಇರ್ತಾನೆ. ಬಿಡ್ತೀರ? ಓಕೆ ಹಾಂ, ಓಕೆ, ಒಂದು ಸ್ವಲ್ಪ ಸಮಾಧಾನ ಆಯಿತು ಮನಸ್ಸಿಗೆ. ಬೈಸ್ಕೊಳ್ಳೋದು ತಪ್ಪು ಅಂತ ಫೀಲ್ ಆಗ್ತಾ ಇದೆ. ಹೋಗಿ ಬಿಡ್ತೀರಲ್ಲ? ಹಾಂ, ಸ್ವಲ್ಪ ಸಮಾಧಾನ. ಬಟ್ ಇವರೆಲ್ಲ ಇಟ್ ಬ್ಯಾಗ್ ವಾಪಸ್ ಬಂದದ್ದು ನೋಡ್ಕೊಂಡೆ ಇಳ್ಕೊಂತೀವಿ ಬಿಡು. ಯಾಕಂದರೆ ಇದು ದೊಡ್ಡ ಟೈರ್ ಮೊದಲೇ. ತೊಂದರೆ ಇಲ್ಲ. ಹಾಂ, ರೋಡ್ ಗಟ್ಟಿ ಇದ್ರೆ ತೊಂದರೆ ಅಲ್ವಾ? ಆಮೇಲೆ ಅವಾಗೇ ಹೇಳಿದೆ ಅದಕ್ಕೆ. ನೋಡೋ ಥರ ಇದೆ, ಐ ಮೀನ್ ಹೋಗೋ ಥರ ಇದೆ. ಹಿಂಗೆ ಇನ್ನೊಂದು 3 ಕಿಲೋಮೀಟರ್ ಅಂದ್ಕೊಟ್ಟಾರಲ್ಲ ಅವರು, 3.5. ಒಂದು ಅರ್ಧ ಕಿಲೋಮೀಟ್ರ್ ಬಂದ್ರೆ 1 ಕಿಲೋಮೀಟರ್ ಬಂದ್ರೆ ಹಾಂ, ಮತ್ತೊಂದು 2.5 ಕಿಲೋಮೀಟರ್ ಹೋಗ್ಬೇಕು. ನಾವು ಮೇಲಾಗುತ್ತಿದೆ. ಮುಂದೆ ಬರ್ತೀರಿ ಮರೆ. ಅದೇ ಅವ್ರದ್ದೆಲ್ಲ ಬೈಕ್ ಲೆಕ್ಕಿದೆ, ತಿಡ್ತಾ ಇತ್ತು. ಅದಕ್ಕೆ ನಾನು ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ಕಮಾನ್ ಓಡ್ರೋ, ಇದು ಸರ್ಜಾ ಅಡ್ಡ ಅಂತ ಓಡ್ಬೇಕು ನೀವು ಇಲ್ಲಿ. ಹೊಕ್ಕ ಯಪ್ಪ. ಇದು ಡಬಲ್ ಈ ಸ್ಕೂಟಿಲಲ್ಲ ಹತ್ತದಲ್ವ ಇದು? ಅದೆಷ್ಟು ದೂರ ಇದೆ? ಇದೇ ರೋಡ, ಇದೇ ಥರ ಅಮೇಝಿಂಗ್ ರೋಡ್ ಹಂಗಾರೆ. ಅದು ಹೇಳಿದೆ ರೋಡ್ ಹಾಕಿದ್ದೀರಾ ಅಂತ. ಪ್ರಗತಿಯಲ್ಲಿದೆ ಅಂದಲ್ಲ, ಯಾರು ಹಿಂಗೆ ಇದು ಮಾಡೋದಿಲ್ಲ, ಅಭಿವೃದ್ಧಿ ಮಾಡೋದಿಲ್ಲ ಅಂತ. ಅದು ಕರೆನೇ. ನನಗೆ ಈಗ ಹೋಗೋದು ತನ್ನ ಟೆನ್ಷನ್ ಇಲ್ಲ, ವಾಪಸ್ ಬರೋದು. ಹಾಂ ಮರೆ, ಭಾಳ ರಿಸ್ಕ್ ಇದೆ ಇದು. ಇವರು ಅದಕ್ಕೆ ಬರಲ್ಲ ಅವರು ಕಾರ್ನ. ಹೋಪ್ ಫಾರ್ ದ ಬೆಸ್ಟ್. ದೊಡ್ಡ ಗಾಡಿ ಎಲ್ಲ ಓಡಾಡಿದ ಅನ್ಸ್ತದೆ. ದೊಡ್ಡ ಗಾಡಿ ಓಡಾಡಿದ್ದ, ಇಟ್ಟು ದೊಡ್ಡ ರೋಡ್ ಮಾಡೋದಿಲ್ಲ ಗಿರಿದು. ಬಟ್ ಈಗ ರೀಸೆಂಟಾಗಿ ಓಡಾಡಲಿಲ್ಲ ನೋಡಿ, ಈಗ
ಅದು ಇದು ರಿಕ್ಷಾ ಡೀಸೆಲ್ ಮೇಬಿ ಆ ಟಾಟಾ ಈ ಥರ ರೋಡ್ ಇದ್ರೆ ಪರವಾಗಿಲ್ಲ. 200 ಇದಡಿಲ್ವಾ ಇದೆಲ್ಲ ತ್ರಾಸ ಇಲ್ಲ. ಅವಾಗ ಒಂದು ಹೆಂಗಿರ್ತದ ಮತ್ತು 2 ಕಿಲೋಮೀಟರ್ ಅಂತೆ ಸ್ಕೂಟಿ ಗಿಟಿದಲ್ಲಿ ತರೋಕತ್ತದ. 2 ಕಿಲೋಮೀಟರ್ ಅಂದ್ರೆ ಈಗ 5 ಕಾಲ ಆಗ್ತದ, 5:30 ಆಯ್ತದ. ಅದೇ ಜಸ್ಟ್ ನೋಡ್ಕೊಂಡು ವಾಪಸ್ ಬರೋದಾಯ್ತಲ್ಲ. ಅದ ಜಸ್ಟ್ ಎತ್ತರ ಇದಂಗಲ್ವಾ, ಇದೆ ಮಣ್ಣು ಕೇಸರ ಆದಂಗೆ ಇದಲ್ಲ ಇದು. ಹೇಳ್ಕೊಂತೀನಿ. ಕಾರ್ ಬಂದಿದೆ ಅದು ಇಲ್ಲೇ ನಿಲ್ಸೋಗಾರ ಅವರು. ಅಲ್ಲಿ ದೂರಲ್ವಾ ಅದರ ಯಾರೇನಾಗುತ್ತಲ್ಲ, ಅವ್ರದ್ದಲ್ಲ, ಅವ್ರದ್ದು 2 ಗಾಡಿ ಇತ್ತು. ಅವ್ರು ಇಬ್ರು ಒಂದೇ ಅವರಲ್ಲ ಅಲ್ವಾ? ಇರ್ಬೇಕು, ಅವ್ರ ವಿಡಿಯೋ ಇವ್ರು ಮಾಡ್ತಿದ್ರಲ್ಲ, ಹೇಳ್ಕೊಂಡು ಮಾತಾಡ್ಕೊಂಡು. ಅದಲ್ಲ ಇದೇ ಅನ್ನಿಸ್ತಿದೆ ಹಿಂಗೆ ಅಲ್ಲ, ಅವ್ರಿಗೆ ಕೇಳೋಕತ್ತಿದ್ರೆ ಹಿಂಗೆ ಅಲ್ಲ ಫಾಲ್ಸಿಗೆ ಸ್ಟ್ರೇಟಾ. ಹಾಂ ಸ್ಟ್ರೇಟ್ ಹೋತಳಿರ ನಾವು ಹೇಗೆ ಬಿಸಿಲು ಕಂಡ್ರೆ ನಾವು ಇಟ್ಟತ್ತಾದ್ಮೇಲೆ ಇಳಿಬೇಕಿನ್ನ ಹೇಳ್ಕಂತೀವಿ ಬಿಡು. ಭಾಳ ಜಾರ್ತೀವಿ, ಬ್ಯಾಲೆನ್ಸ್ ಮಾಡೋದು ಭಾಳ ಕಷ್ಟ ಆಗ್ತದೆ. ಇಟ್ಟೋಗುವ ಎಲ್ದಿರಿ ಹತ್ರ ಆದ್ರೆ ಇಟ್ಟೋಗುವ ಅಲ್ಲೇ ಕಲ್ಲಕ್ಕೆ ಸೌಂಡ್ ಹತ್ರನೇ ಕೇಳ್ದಂಗೆ ಅನಿಸ್ತಿದ್ದು. ಬಟ್ ಬರಾಬರಿ ಇದು ಹಳ್ಳಕ್ಕೆ ಇಳುದು ಡೌಟಬಲ್ ಅನಿಸ್ತಿದೆ. ನೋಡಿ ವರ್ಷ ಮಾಡ್ತಾರಾ? ಹೌದಾ? ಮಾಡಿದ್ರೆ ಹಿಂಗೆ ಮಾಡಿದಿರಿ ಸೆಪ್ಟೆಂಬರಲ್ಲ ನೀರು ಇರ್ತದಲ್ಲ. ಇದು ಕುಮಟಾನ ಅಂಕೋಲಕ್ಕೆ ಬರ್ತಿದ? ಅಂಕೋಲ ಅಂತ ಅದೇ ಅಲ್ಲ, ಕುಮಟಾದಿಂದ ಭಾಳ ಒಳಗತ್ತಿದೆ, ಅದಕ್ಕೆ ಅಂಕೋಲ ಬರ್ತಿರ್ಬೇಕು. ಓಹೋ, ಭಾಳ ಒಳಗೆ ಬಂದ ನಾವು, ಸಿಕ್ಕಾಪಟ್ಟೆ ಒಳಗೆ ಹಿಂಗೆ ಹೋಗಿ 15 ಕಿಲೋಮೀಟ್ರ್ ಆ ರೋಡಿಂದ. ನಾವು ಮೇ ಬಿ ಕೊನೆಗೂ ಉತ್ತರ ಸಿಕ್ತು. ಮಾದ್ನಿಗೇರಿಯಿಂದ ಒಳ ಬರೋಕಾತಿತ್ತು. ಸುಮಾರು ಜನ ಕುಮಟಾ ಅಂತಿದ್ರು, ಸುಮಾರು ಜನ ಅಂಕೋಲ ಅಂತಿದ್ರು, ಯಾವುದೊಂದೇ ಗೊತ್ತಿಲ್ಲಾಗಿತ್ತು. ಕೊನೆಗೂ ಉತ್ತರ ಸಿಕ್ತು. ಚಾಪಿ ಏನದು? ಅಲ್ಲ ಚಾಪಿ ಕಣಗೈತೆ. ಮತ್ತೆ ನೋಡ ಏನೋ ನೋಡಿದೆ ಅಂತೀವಿ. ಭಾಳ ಲೇಟ್ ಆಗೋಯ್ತು ಈಗ. ಅಪ್ಪ ಎಷ್ಟು ದೂರ ಇದೆ ಇಲ್ಲಿಂದ? ಮತ್ತು ಇಲ್ಲೇ ಮಿಸಾಡ್ಕೊ ಹೋಗೋದು ಬೆಸ್ಟ್ ಆಗುತ್ತಾ? 5 ಗಂಟೆ ಆಗಿಲ್ಲ, ಅದೇ 7 ಗಂಟೆ 5:30 6 ಗಂಟೆ ಹೋಗ್ಬಿಟ್ರು. ನೀರು ಭಾಳ ಚೊಕ್ಕಿದೆ, ಆದ್ರೆ ಯಾವಾಗಾರು ಬೆಳಿಗ್ಗೆ ಬರೋ ಕಟ್ಟಿಲ್ಲ. ಇಲ್ಲಿಂದ 2 ಕಿಲೋಮೀಟ್ರ್. ಓಕೆ, ಮ್ಯಾಪಲ್ಲಿ ಏನು ಕಾಣಿಸುತ್ತೆ? ಮ್ಯಾಪ್ ನೋಡ್ಲ ರೋಡ್ ಹಿಂಗಿತ್ತು ಯಾರಿಗೆ ಗೊತ್ತು? ಹಿಂಗೆ ಇಪ್ಪತ್ತಿಗಲ್ಲ ಹಿಂಗೆ ಮೇನೆ ಬರ ಎಡ್ಕೆ ತೊಳದ ಇಲ್ಲಿ ಯಾರು ಬೈಕ್ ತಗೋಗಾರಾದ್ರು ಇದೆ. ನಮ್ದು ಸ್ಕೂಟಿ ಎಲ್ಲ ಹತ್ತು ಟೈಪ್ ಅಲ್ವಾ, ಆಫ್ ರೋಡಿಂಗ್ ಬೈಕ್ ಇದ್ರೆ ಅಡ್ಡಿಲ್ಲ. ಸ್ಪ್ಲೆಂಡರ್ ಎಲ್ಲ ತಗೋಗಿ ಇಬ್ಬರು ಕುಡಿಸ್ಕೊಂಡೆ ಮಾಡಿಫೈ ಮಾಡಿ ನಾವು ಸ್ವಲ್ಪ ಲೆಜೆಂಡ್ ಕೇಳಿದ್ರೆ ಅದಕ್ಕೆ ಅಲ್ವಾ ಅಲ್ಲೇ ಎಲ್ಲ ಹೌದಲ್ಲ ಮರೆಯ ಅಲ್ಲ. ವಿಗ್ಗಿ ಫಾಲ್ಸ್ ಎಲ್ಲ ಒಂದು 4 ಸ್ವಿಮ್ಮಿಂಗ್ ಮಾಡ್ಕೊ ಹೋಗ್ಬಿಡ್ಕೋತಿತ್ತು. ಇಲ್ಲೇ ಇದಕ್ಕೆ ಮತ್ತೊಂದು ದಿನ ಬರೋದೇ. ಇಲ್ಲೇ ನಂಗೆ ಖುಷಿ ಆಗ್ತಿತ್ತು ಒಳಗಿಂದ ಒಳಗೆ. ನಂಗೆ ಹೇಳಿದ್ರಲ್ಲ ಅವತ್ತೇ ಅವ ಗೋವಾ ಕರ್ಕೋಕ ಒಂದ್ಸಲ ಫಾಲ್ಸ್ ಕಾಣಿಸ್. ನಂದಲ್ಲ ಇದು ನಂದಲ್ಲ, ನೀವು ಹೇಳಿ ಅಂದದ್ದು ಚೇತು ಪ್ಲಾನ್ ಇದು. ನಾ ಫೋಟೋ ಕಳಿಸಿದೆ ಅಷ್ಟೇ, ಇದ್ದೇ ಅಂತ ಹೇಳಲ್ಲ ನಾನು. ಎಡ್ಕೆ ಅವ್ರ ಎಡ್ಕೆ ಅಂತೀರಿ ಇದೆ. ಅಬ್ಬಾ ಮನೆ ಒಳಗೆ ಬಂದಿರ ಒಂದು ಸೆಪ್ಟೆಂಬರಲ್ಲಿ ಬರೋ ಕಡೆಲ್ಲ ನೋಡಿಲ್ಲ, ರೋಡ್ ಮಾಡ್ತಾರಂತೆ, ಸ್ವಲ್ಪ ನೀರು ಇರ್ತಿದಂತೆ, ಅವಾಗ ಬರೋ ಕಡೆಲ್ಲ. ಇದು ಹೇಳೋಕ್ಕಾಗ ಅವ್ರು ಇರ್ತೀವಿ ಅಂದ್ರಲ್ಲ, ಇರಬಹುದು.
ಅವ್ರಿಗೆ ಗೊತ್ತಿರ್ತೀವಿ ಲೋಕಲ್ ಅವರಲ್ಲ. ಅದೇ ಹೇಳ್ತಿರೋದು, ನೀ ಅವೆಲ್ಲ ಮಾತಾಡ್ಬೇಡ, ವೀಡಿಯೋದಲ್ಲಿ ಕೇಳಿದ ಕಡೆ ಒಂದೊಂದು ಸಲ ಬರೋ ಕೊಡಂಗಿಲ್ಲ. ಬಿ ಎಸ್ ಎಲ್ ಇರಬೇಕಾ? ಇಲ್ಲೇ ಮಿಸಾಡ್ಕೊ ಹೋಗೋದು ಬೆಸ್ಟ್ ಆಗಿತ್ತ. ಬಂಡಕರ್ ಹೊಕ್ಕ ಬರೋಣ 2 ಕಿಲೋಮೀಟ್ರ್ ಅಂತ. ಇನ್ನು ಒಂದು ವಾಕಿಂಗ್ ಅಂದ್ರೆ 10 ನಿಮಿಷ ಬೇಕು 1 ಕಿಲೋಮೀಟ್ರಿಗೆ. 1 ಕಿಲೋಮೀಟ್ರ್ ಆಲ್ಮೋಸ್ಟ್ ಒಂದು ಸ್ಲೋ ಆಗಿ ನೋಡೋದು. ಮೀಟರ್ ನಡೆದ್ರಲ್ಲ ಈಗ. ಅದೇಯಾ ಇಲ್ಲೂ ಹಾಕಾರಲ್ಲ, ಅಪಾಯದ ಮಟ್ಟ ಮೀರಿ ಹರಿತಿದೆ ಅಂತ ನೋಡ್ಕೊಂಡ್ರೆ ಬರುವ. ಅಪಾಯದ ಮಟ್ಟ ಮೀರಿ ಅಂದರೆ ಇಳೋಕ್ಕಾಗಂಗಿಲ್ಲ. ಇಲ್ಲಿ ತೋಡಿ ನೀರಿದೆ. ದೊಡ್ಡ ಕಾಡು ಯಾವುದು ಇದು? ಇರ್ತಿತ್ತು. ನಾವು ಇದೆಲ್ಲಿ ಬಂದ್ರು ಹೇಳ 15 ಕಿಲೋಮೀಟ್ರ್. ಅದಕ್ಕೆ ಅಂಕೋಲ ಇದು. ಅದಕ್ಕೆ ಅನ್ಕೋಲ್ಲ ಇದು. ನಾವು ಅಲ್ಲಿ ಬೆಳಸೆ ಹತ್ತತ್ರ ನೋಡಿದ್ವಿ. ಆ ಸೈಡಿಂದ ರೋಡ್ ಇದ್ರೆ ಲೆಫ್ಟಿಗೆ ನೋಡಿದ್ವಿ ಅಲ್ವಾ? ಆ ಸೈಡಿಂದ ರೋಡ್ ಇದ್ಬಿಟ್ರೆ ಬಟ್ಟೆ ಕೊಳ್ಳಿದೆ. ಓಹೋ, ಇನ್ನೂ ಸ್ವಲ್ಪ ಮುಂದೆ ರೋಡ್. ನಂಗೆ ಈಗ ಹೋಗೋದು ಬೇಜಾರಲ್ಲ, ವಾಪಸ್ ಬರೋತ್ತಿಗೆ ಕತ್ಲಾಯ್ತಿ. ಒಂದು ಭಾಳ ಹೊತ್ತಿನಿಲ್ಲ, ಬೇಡ ನೋಡೆ ಒಂದೆರಡು ವೀಡಿಯೋ ಮಾಡ್ಕೊ ಬಂದ್ಬಿಡು. ಬೈಕ್ನವ್ರು ವಾಪಸ್ಸೋದವರಿಗೆಲ್ಲ ಅನ್ಸಿರ್ಬೋದು, ಇವ್ರು ಯಾಕೆ ಹೇಗೆ ಹೋಗ್ತಿವ್ರು ಮಳಗೋಲಿ ಅಂದು. ನಮ್ಗೆ ಅವಾಗ ಅನಿಸ್ಲಿಲ್ಲ, ಓ ನಮ್ಮ ಪ್ರಕಾರ ಜನ ಇಲ್ಲ ಅಂಬದು. ನೋಡ್ರಿ ವಿಷಯ ಬೇರೆ ಅದು. ನಾವು 2 ವಾರ ಪ್ಲ್ಯಾನ್ ಮಾಡಿರಿ ನೋಡು, ಪರ್ಫೆಕ್ಟ್ ಪ್ಲ್ಯಾನ್ ಆಗಿತ್ತು. ನೀನು ಉಣ್ಣೋಕೋತಿ ಅಂದ್ಕೊಂಡೆ, ಸರಿ ಉಣಿಸ್ದೆ ಇಲ್ಲ. ಚೇತು ನೀ ಏನು ಹೇಳಿದೆ ಹೇಳ? ಹಾಂ, ನೀನು ಕನ್ಫರ್ಮ್ ಮಾಡಿ. ಹಾಂ ಕನ್ಫರ್ಮ್ ಮಾಡ. ಎಷ್ಟೊತ್ತಿಗೆ ಹೇಳ? ನೀನು 2:45 ಸುಮಾರು. ಹಾಂ ಮುಸುರು ಹೊಡಿವೆ. 2:45 ಮುಸುರು ಹೊಡಿವೆ 2:45 ಅಂದರೆ ವಾಟ್ಸಪ್ ತೆಗಿ 2:15 ಒಳಗೆ ಹೇಳಿ ಹಂಗಾರೆ. ಹಾಂ 2:15 ಒಳಗೆ ಹೇಳಿದ್ರೆ ನೀ ಇಲ್ಲೇ. 2:15 ಒಳಗೆ ಹೇಳಿ. ಹಾಂ ಮತ್ತೆ ನೋಡಿ ಆರೋಪ ಹಾಕ್ತಾ ಇದ್ದೇನೆ, ಸುಳ್ಳು ಆರೋಪ. ಇವ ಮುಂದೆ ರಾಜಕೀಯಕ್ಕೆ ಬರೋ ಎಲ್ಲ ಲಕ್ಷಣ ಇದೆ. ನಾನು 4 ಕಡೆ ಇಟ್ಟಿದ್ದೆ ಬಂದು ಹೇಳ. ಅವೆಲ್ಲ ಗೊತ್ತಿಲ್ಲ. ನೀನು ಊಟ ಮಾಡಿ, ನಾ ಹೇಳೋಕ್ಕಿಂತ ಮೊದಲು ಊಟ ಮಾಡಿ ರೆಡಿ ಆಗಿರ್ಬೇಕು. ಕನ್ಫರ್ಮ್ ಇಲ್ಲಾಗಿತ್ತು. ಕನ್ಫರ್ಮ್ ಇಲ್ದಿರ ಊಟ ಮಾಡಿರೋದಪ್ಪ. ಕನ್ಫರ್ಮ್ ಮಾಡಿಬಿಟ್ರೆ ಕಡೆಗೆ ಹೋಗೋಕೆ ರೆಡಿ ಇರ್ಬೇಕಂದು ಪಕ್ಕ ಮಾಡ್ಕೊಬೇಕು. ಅದು ಒಂದು ಫ್ಯಾಕ್ಟರ್. ಹಾಂ ಇಲ್ಲೋದು ನೀವು ಅಪ್ಪ ತೋರಿಸ್ತಿಲ್ಲ ಮರ ಎಷ್ಟು ದೂರ ಅಂದೆ. ಸೌಂಡು ಇಲ್ಲ ಒಂದು ಬದಿಗೆ. ಬೈಕ್ ತರೋದು ಗನ್ನಾಗಿತ್ತು. ಇಲ್ವಾ, ಇಲ್ಲಿ ತನಕ ಬರೋದಲ್ಲಾಗಿತ್ತು. ಹೋಗಿಲ್ಲ ಅವ್ರಿಗೆ ಹೋಗಿಲ್ಲ. ಅವ್ರದ್ದೆಲ್ಲ ಬೈಕ್, ನಮ್ಮದು ಸ್ಕೂಟಿ. ಅವ ಮಾತಾಡ್ತೀವ ನೋಡ, ಹಿಂದೆ ಬದಿಗೆ ಕೇಳ್ತೀವ, ಏನೋ ಅಂತೀವ ನೋಡ ಏನೋ ಮಾತಾಡ್ತಾ ಬರ್ತೀವಿ. ಆದರೆ ನಾವು ಎಲ್ಲ ಕಡೆ ಹೋದ್ರೆ ಟ್ರೆಕ್ಕಿಂಗ್ ಆಗ್ತಿತ್ತಲ್ಲ ಅಲ್ಲ. ಫಾಲ್ಸ್ ಆಲ್ಮೋಸ್ಟ್ ಟ್ರೆಕ್ಕಿಂಗ್, ಬಟ್ ಒಂದೊಂದು ಇರೋದಿಲ್ಲ ಅಲ್ಲ. ಈಗ ಹೊಸದೇವತ್ತ ನೋಡು, ಹತ್ತಿರ ಇದೆ, ಫಾರೆಸ್ಟಲ್ಲಿ ಇದೆ ಅದು. ಬಟ್ ದೊಣ್ಣೆನ ಹತ್ರ ಒಂದು 700-800 ಮೀಟರ್ ಟ್ರೆಕ್ಕಿಂಗ್ ಇಲ್ಲ ರೋಡ್ ಮೇಲೆ. ಹಾಂ ಅದು ಬಿಡ, ರೋಡಲ್ಲಿ ನೀರು ನೋಡುವ ಫಾಲ್ಸ್ ಅದು. ಅದೇ ಚೆನ್ನಾಗಿತ್ತು ಆ್ಯಕ್ಚುಲಿ. ಸ್ವಿಮ್ ಮಾಡ್ಕೊ ಹೋಗ್ಬೋದಿತ್ತು ನಾವು. ಇದಕ್ಕೆ ಮತ್ತೊಂದು ದಿವ್ಸ ಬರ್ಬೋದಿತ್ತು. ಮಳೆ ಹನಿ ಬಿದ್ದಿರ್ಬೋದು. ಬಾ, ಥಿಂಕ್ ಪಾಸಿಟಿವ್. ಜೈ ಬಜರಂಗಿ. ಒಬ್ಬೊಬ್ಬರು ಓಡಾಡೋದು ಅಷ್ಟು ಹೆದರಿಕೆ ಅಲ್ಲ ಇಲ್ಲೇ. ಅದೇ ನಮಗೆ ಹೆಂಗೆ ಹೆಣ್ಮಕ್ಳಿಗೆಲ್ಲ ಹೆಂಗೆ ಹೋಗೋದು? ಸ್ಕೈಲೆಲ್ಲ ಮನೆ ಇದ್ದವರೆಲ್ಲ ಭಾಳ ಕಷ್ಟ ಮನೆ ಒಳಗಡೆ ನೋಡೋದು. ಹೌದಲ್ಲ ನೋಡಿ, ತನ್ನಿಂದ ತಾನೇ ಅಲಗ್ತಾ ಇದೆ. ಇದು ಯಾವುದೋ ಡ್ಯಾನ್ಸಿಂಗ್ ಟ್ರೀ. ಹೂವ ಮಳೆ ಒಂದು ಬರ್ದಿರಿ ಸಾಕು, ಹೋಗೋ ತನಕ, ಮನೆಗೆ ಹೋಗ್ಬಿಟ್ಟೋ ತನಕ. ವಾಟ್ ಯು ಸೇ? ಹಂಗೆ ಹೈವೇ ಬೇಡ, ಸ್ಮೂತ್ ರೋಡ್ ಇತ್ತು ನೋಡು, ಅಷ್ಟು ಸಿಕ್ಕರು ಸಾಕು. ಅಲ್ಲಿಂದ ಆರಾಮಾಗಿ ಹೋಗ್ಬೋದು. ಅಲ್ಲೇ ಯಾಕಂದ್ರೆ ಮುಂದೆ ನಾವು ಅಂಕಲ್ ನೋಡ್ಬೇಕಾದ್ರೆ 8 ಕಿಲೋಮೀಟರ್ ಕಾಣಿಸುತ್ತದ. ನಾನು ನೋಡಲಿಲ್ಲ, ಅಂಕೋಲಿಂದ ನಾವು ನೋಡಲಿಲ್ಲ ಆ್ಯಕ್ಚುಲಿ. ಬ್ರಹ್ಮರಿ ಆ ಕ್ರಾಸಿಗೆ ಬಂದ ಮೇಲೆ ನೋಡ್ದು. ಅವೆಲ್ಲ ಇಟ್ಟು ಕಾಣಿಸುತ್ತೆ. 15 ರೀಚ್ ಆಗಿದೆ ಈಗ. ಇಲ್ವಾ, ಸ್ಲೋ ಬಂದಾರೆ ನಾವು. ಅದು ಕರ್ವ್ ಇತ್ತಲ್ಲ, ಹಿಂಗೆ ರೋಡ್ ಇರಬೇಕು. ಹಿಂಗೆ ಅವಾಗ ರೋಡ್ ಇದ್ರೆ ಬೈಕ್ ತಗ ಆರಾಮ್ ಬರ್ಬೋದು. ಎಷ್ಟಿದ್ರು ಸಾಕಿತ್ತು. ನಿಮ್ಮ ಮರ ಇದ್ದಾಗ ಹೇಳೋದು ಸರಿ. ಅವನದೇ ತಪ್ಪಲ್ಲ, ಅದು ಅವನದಲ್ಲ. ಈ ರೋಡೊಂದು ಏನು ಮಾಡೋಕ್ಕಾಗೋದಿಲ್ಲ. ಏನು ದಾಮ್ ರೋಡೇ ಮಾಡೋದು, ರೋಡಲ್ಲ ಸಿಮೆಂಟ್ ರೋಡೇ ಮಾಡ್ಬೇಕು.
ಅಲ್ಲೇ ಯಾರ ಬಿಹಾರದಲ್ಲ ಉತ್ತರ ಪ್ರದೇಶದಲ್ಲ ಏನ ಹಾಂ ಟಾರ್ ರೋಡ್ ಹಾಕ್ಯಾರ ಹಾಂ ಟಾರ್ ಕಿತ್ಕೊಂಡ್ಬಿಟ್ಟಿದಾರಲ್ಲ ಟಾರ್ ಕತ್ಕೋತೀರ ಅದೇ ಅಲ್ಟಿಮೇಟ್ ಅವರಲ್ಲ. ಟಾರ್ ಕತ್ಕೋಕೊಂಡಿಲ್ಲ ಮನೆ ಅವ್ರ ಮನೆ ಹತ್ರ ಹಾಕಂತೀವ್ರ ಮಾರೆ. ಏನೇನು ಮಾಡ್ತಾರೆ ಮರಿ ಜನ. ಎಲ್ಲೂ ಸೌಂಡೇ ಕೇಳ್ತಿಲ್ಲಲ್ಲ ಅಂದೆ. ಅಲ್ಲಿ ಕೇಳಿಸಿದಲ್ಲ. ನೀವು ಕಥೆನಲ್ಲಿ ತುಂಬ ಮುಂದೆ ಬಂದುಬಿಟ್ರಿ. ಹೊಡ್ಬೇಕಿವ ಶಿವಮ್ಮ ಮಳೆ ಬಂತು. ಮಳೆ ನಂಗೆ ಮಳೆ ಬಂದರೂ ಬೇಜಾರಿಲ್ಲ, ಕತ್ಲೆ ಒಂದು ಆಗಿದ್ರೆ ಸಾಕು ಅಷ್ಟೇ, ವಾಪಸ್ ಹೋಗುತ್ತೆ ಅಂತ ರೋಡ್ ಗೊತ್ತಾಗೋದಿಲ್ಲ ಅದು. ಮತ್ತು ನಮ್ದು ಬಂದ್ಬಿಟ್ರೆ ಏನೋ ಗೊತ್ತಿಲ್ಲ ಮರೆ. ಹೆವಿ ಮಳೆ ಇಲ್ಲ ಮೊಬೈಲ್ ಇದು ಮ್ಯಾನೇಜ್ ಅಟ್ಟೆಲ್ಲ ಬೀಳೋದಿಲ್ಲ ಒಂದೇ ಸಲ. ಕ್ಯಾಪ್ಗೆಲ್ಲ ಹೆಂಗೆ ಇಟ್ಬಿಡ್ತಿ. ಕ್ಯಾಪ್ ಹಾಕೊಂಡಿರ ಹಾಕ ಬರವ. ಮಳೆ ಎಲ್ಲ ಜೋರಾಗಿದೆ. ಏನ ಅವನಿಂದ ಬಂದು ಹೋಗ್ತಾನೆ ಇವರು. ಬರ್ಬೇಕಾದ್ರೆ ಅಟ್ಟೆ ತ್ರಾಸದಿದೆ. ಹಾಂ ಇದೇ ರೋಡ್ ಅವಾಗ ಇದ್ಬಿಟ್ಟಿದ್ರೆ ನಾವು ಗಾಡಿ ತಗೊಬಂದ್ಬಿಡ್ತೀವ್ರು. ವ್ಯೂ ನೋಡಿ ಹೆಂಗಿದೆ, ವ್ಯೂ ಮಾತ್ರ ಸಖತ್ತಾಗಿದೆ. ಬರ ಮುಂದಾಗ್ನಿಲ್ವಾ? ಓಡ್ರ 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 ಇದು ಸರ್ಜಾ ಅಡ್ಡ. ಮಳೆ ಬರ ಬೇಡ ಮರ್ಯ, ವಾಪಸ್ ಹೋಗತ್ತಿಗೆ ರೋಡ್ ಜಾರ್ತಿದೆ ಗಾಡಿ ಮಣ್ಣಲ್ಲ. ಅದೇ ಇದೇ ಆಗೋದಾ? ಇಲ್ಲೆಲ್ಲ ನೀರು ಕಾಣಂಗತ್ತಿದ. ಅಲ್ಲ ಇದು ಹಿಂಗಿರ್ಬೇಕಂದ್ರೆ ಹಿಂಗಿದ್ರೆ ಓಪನ್ ಆಗಿ ಚೆಂದಾಗಿದ್ದು ರೋಡಲ್ವಾ? ಸಿಮೆಂಟ್ ರೋಡ್ ಅಲ್ವಾ ಅದು? ನನಗೆ ಕಹಳ್ಳ ಅನ್ನಿಸ್ತು. ನೋಡು ಮುಂದೋಗ್ಯಾಗ ತಲೆನೋವು ಬರ್ತಿದೆ. ಒಂದು ಕಂಡೆ ಹಾಕ ಬಂದಿದೆ ಬಿಸಿಲಿಗೆ. ನನ್ನ ಹತ್ರ ಕ್ಯಾಪೇ ಇಲ್ಲ ಅಣ್ಣ, ಎಲ್ಲಿಂದ ಹಾಕೊಂಡ್ಲ? ಅವ ಟೋಪಿ ಹಾಕೋದಿಲ್ಲ, ಟೋಪಿ ಹಾಕ್ತೇ ಬೇರೆ. 5 ಗಂಟೆ ಆಯ್ತಾ? ಹಾಂ ಇಟ್ಕೊಳ್ಳ. ನಂದು ಕುಸ್ತಿ ಸಮ ಇಲ್ಲ. ಹೌದಾ? ಓಕೆ. ಬೋಲಾಗಿದೆ ಇದ್ದರು ಸ್ವಲ್ಪ ಹಾಂ ಓಪನ್ ಏರಿಯಾ ಅಂದರು ಅನಿಸ್ತಿದೆ. ಅಲ್ಲೇ ದಟ್ಟ ಅರಣ್ಯ ನೋಡ. ಇದೇ ಹೌದು ಹಳ್ಳ ಅಲ್ಲೋಡ ಹರಿತಿ ನೀರು. ನಾ ಹೇಳಲ್ಲ ನೀ ಸುಮ್ಮನೆ ದಾಮ್ ರೋಡ್ ಇದು ಸಿಮೆಂಟ್ ರೋಡ್ ಅಂತೀವ. ಅಲ್ಲ ಇಲ್ಲಿ ಇಲ್ಲೇ ಇದು ಕಂಡದ್ದು ಅದ ಅದು ಸಿಮೆಂಟ್ ರೋಡ್. ನೋಡ ಹಸಿರು ಹಸಿರು ಅದಕ್ಕೆ ನೋಡ್ದ ಏನೋ ನೋಡ್ದ. ಇದೇ ರವಿಚಂದ್ರನ್ ಬೋಳ್ದಲ್ಲ ನೋಡ್ಕೊಂಡು ಏನು ನಾನು ನೋಡ್ಬಿಟ್ಟೆ ವರ್ಮ ಅಂತೀರ. ಇವ ಸಾಯ್ಲು. ಮತ್ತೆ ಮುಂದೆ ಹೋಗ್ಬೇಕೇನ? ಹಾಂ ಇದು ದಾಟ್ಕೋಬೇಕಾ? ಇನ್ನು ಮರೆಯ ಹೆವಿ ಅಲ್ಲ ಬರತ್ತಿ ದೊಡ್ಡ ಬಂದ್ರೆ ವಾಪಸ್ ಬರತ್ತಿ ನೋಡು. ಇಲ್ವಾ ಹೆವಿ ಆ ಡಿ ಪಿ ಎಲ್ಲ ಬಿಡ. ಫ್ರೆಂಡ್ ಸ್ವಲ್ಪ ಮೇಲ್ ಮಾಡ್ಕೊಂಡು ಹೋಗುವ ಆ ಕಡೆ. ಯಾಕಂದ್ರೆ ಯಾರೋ ಬೈಕ್ ತಕ್ಕ ದಾಟ್ಕೋದು ನೋಡಿದೆ ವಿಡಿಯೋ. ಅಷ್ಟೆಲ್ಲ ನೀರಲ್ಲ, ಬಟ್ ಸಿಕ್ಕಾಪಟ್ಟೆ ಕೋಲ್ಡ್ ಇದು. ಒಂದು ಮಂಡಿ ತನಕ ಬರುತ್ತೆ ನೀರು. ಹಾಂ ಮಂಡಿ ತನಕ ಬರ್ತಿದ್ದ. ಸ್ವಲ್ಪ ಸೊಕಾಸ್ ಬಾ, ಹೆಜ್ಜೆ ಆಗ್ತೈತೆ. ಅಟ್ಟಲ್ಲಿ ಏನೋದಿಲ್ಲ ಬಾ. ಓಕೆ ಬರ ಬರ ಬರ. ಹಾಂ ಅಲ್ಲಿಂದ ಬರ್ಬೇಡ, ಅಲ್ಲೇ ಟಿಪ್ ಇದೆ. ಈ ಸೈಡಿಂದ ಬಾ, ಇಲ್ಲಿಂದ ಸ್ಟ್ರೇಟ್ ಬಾ. ಬ್ಯಾಗ್ ಬಾ ಬ್ಯಾಗೆ. ಓಕೆ ದಾಟ್ಕೊಂಡು ಹಂಗೆ ಹೋಗ್ಬೇಕು. ಇದ್ಯಾವುದು ಗದಿ ಬೆಲ್ಲ. ಹಾಂ ಗೊತ್ತಿಲ್ಲ. ರೋಡ್ ಬಿದ್ದಿರೋದು, ಹಾದಿ ಬಿದ್ದಿರೋದು ಎಲ್ಲರೂ. ಯಾವ ಕಡೆ ಹಾದಿ ಬಿದ್ದಿದ್ದು ಆ ಕಡೆ ಹೋಗ್ಬೇಕು. ಹಾಂ ಹಿಂಗೆ ಹೋಗೋ ಬಾ. ನೋಡಿ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ, ಹಾಗೆ ನಾವು ಕೇಳುವ. ಇವ ಯಾರೋ ಮರ ದಾಟೋಕ್ಕೆ ಹರ ಸಾಹಸ ಮಾಡ್ತೀವ. ಬಾರೋ ದಾರಿ ದೇವರಣಿಗೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಇದೇ ದಾರಿ ಅನ್ನೋ ರೇಂಜಿಗೆ ಹೋಗ್ತಾ ಇದ್ದೀವಿ. ಹೋದ್ಮೇಲೆ ಗೊತ್ತಾಗೋದು ಇದೇ ದಾರಿನ ಅಥವಾ ಅಲ್ವಾ ಅಂತ.
ಹಾಂ ಅದೇ ಅದೇ ಓಡಾಡೋದು ಮಾರ್ಕ್ ಇದ್ದದ್ದು ನೋಡ್ಕೊಂಡು ಹೋಗೋದಾಗೆ ಹೇಳಲಿಕ್ಕಾಗೋದಿಲ್ಲ. ಅವ್ರ ಮನೆ ಇದ್ರೆ ಇರ್ಬೋದು ಯಾರ್ದಾರು. ಹಾಂ ಬತ್ತೀವ ಸಕಾಸ್ ದಾಟ್ಕ ಬತ್ತೀವ. ಈ ಸೈಡ್ ಬಂದ ಸಕಾಸ್ ಬತ್ತೀವ. ಅದ್ರ ನಾವು ಹೇಗೆ ಓದ್ತೀವ್ರಿ? ಈ ಸೈಡ್ ಹೋಗಾದ್ರೆ ಸಾಕು ಬಾ. ವ್ಯೂವೆಲ್ಲ ಸಖತ್ತಾಗಿದೆ ಅಲ್ಲ, ಚೆನ್ನಾಗಿದೆ. ನೆಟ್ವರ್ಕ್ ಇಲ್ಲ. ನಾವು ಬ್ಯಾಗ್ ಬರೋದಾಗಿತ್ತು ಐಟೊತ್ತಿಗೆ, ಭಾಳ ಲೇಟ್ ಆಗೋಯ್ತು. ಹಾಂ ನಾ ಪಾರ್ಸಲ್ ತರೋ ಕಾರುವರಿ ಬತ್ತಿ ನಾ ಅಂಗಡಿ ಮುಚ್ಕೋದೆ ಅರ್ಥಮ್ಮ ಅಂತೆ ಅವನಿಗೆ. ಯಪ್ಪ ನೆಟ್ವರ್ಕ್ ಈತ ಇಲ್ಲ, ಹಿಂಗೆ ಗೊತ್ತಲ್ಲ ಅಟ್ಟೆ. ನಾ ಏರೋಪ್ಲೇನ್ ಮಾಡಕಂಡಿ. ಹಾಂ ಹಾಂ ಅವ್ರು ಹಾದಿ ಹಿಡ್ಕೊಂಡ್ರು ಬತ್ತಿ ನಾವು. ಸಾಮಾನ್ಯವಾದ ಪ್ರತಿಭೆ ಅಲ್ಲ. ಇಲ್ಲಿಂದ ಒಂದು 6 ಗಂಟೆವರೆಗೆ ಹೋಗಂಗೆ ಮಾಡುವ ಮ್ಯಾಕ್ಸಿಮಮ್. ಅದಕ್ಕೂ ಲೇಟ್ ಬೇಡ. ಯಾಕಲ್ಲ ನಾವು ಬ್ರಹ್ಮೂರ್ ಕ್ರಾಸಿಗೆ ಹೋಗಿ ಕೇಳತ್ತಿದ್ದು. ಓಕೆ, ನಿಸರ್ಗ ಸೂಪರ್ವಾಗಿದೆ. ನಿಮ್ಮ ಕ್ಲಾಸ್ಮೇಟ್ ನಿಸರ್ಗ ಅಲ್ಲ, ನಾ ಹೇಳ್ತಿರೋದು ಪ್ರಕೃತಿ, ನಮ್ಮ ಪರಿಸರ. ನೋಡಿ ಅದಕ್ಕೂ ಏನೋ ಒಂದು ಹೇಳ್ತಾ ಇದ್ದಾನೆ. ಹೇಳೋದ್ನಾ ಬೋಗತ್ತದ್ರೆ ಒಂದೊಂದು ಹೆಜ್ಜೆ ಪುಟ್ಟ ಹೆಜ್ಜೆ. ಯಾವ್ದು ಪಿಕ್ಚರ್ ಡೈಲಾಗ್ ಅಲ್ಲದ? ಏಟು ಎದುರೇಟು. ಹಾಂ ಮೊನ್ನಾಗಲ್ಲ, ಮೊದಲೇ ನೋಡಿದೆ. ಅದು ನೆನಪಿರ್ತೀವಿ ಅಂತ ಡೈಲಾಗ್. ಹಾಂ ಅವ್ನ ಪಿಕ್ಚರು ಮಸ್ತ್ ಇತ್ತು. ಹಿ ಈಸ್ ಅ ಲಿಜೆಂಡ್. ನೋಡಿ ಬಂದ ಓಡ್ಬಾ. ಎಕ್ಸಾಮಲ್ಲಿ ಫೇಲ್ ಬಂದ್ಬಿಡ್ತಿ ಹೇಳಿದಿರಾ? ಬ್ಯಾಗ್ ಓಡ್ಬಾ. ಓಕೆ, ಹಿಂಗೆ ಇನ್ನು ಸ್ವಲ್ಪ ಕಾಲ್ನಡಿಗೆ. ಗಿಂಬಳ ಎಲ್ಲ ಅಂದ್ಕಂಡು ನೀ ಹೇಳ್ಕೊಳೆ ಅಲ್ಲ, ಅವನಲ್ಲ. ಉಂಬಳನೇ ಬಲ ಮಾಡಿದೆ ಒಂದು ಸಲ, ನೋಡಿದೆ ಏನೋ ಹಿಡ್ದಂಗೆ ಅನ್ನಿಸ್ತು ಪ್ಯಾಂಟಿಗೆ. ಬಟ್ ಅದು ಹಿಡ್ದಾಗ ಗೊತ್ತೇ ಆಗೋದಿಲ್ವ, ರಕ್ತ ಹೀರಾದ್ಮೇಲೆ ಗೊತ್ತಾಗ್ತದೆ ಯಾಕೋ ರಕ್ತ ಬರ್ತಾ ಇದೆಯಲ್ಲ ಅಂತ. ನೀ ಮೊದಲೇ ಚಡ್ಡಿ ಹಾಕೊಂಬಂದು ಹಂಗೆ. ಇಲ್ಲಿಂದ ಸ್ವಲ್ಪ ಕಾಲ್ನಡಿಗೆ ಮಾಡಿದ್ರೆ ಆಯಿತು. ಸ್ವಲ್ಪ ಸೌಂಡ್ ಕೇಳಿಸ್ತಾ ಇದೆಯಾ? ಇರಲಿ, ಜಾಸ್ತಿ ನೀರಿದ್ರೆ ಹಿಡಿಯ ಬೇಡ ಅಷ್ಟೇ. ನಾವೇನು ಪ್ರೊಫೆಷ್ನಲ್ ಸ್ವಿಮ್ಮರ್ಸ್ ಏನಲ್ಲ. ಅದೇ ಆ ಕಡೆ ಇದ ಇಲ್ಲ ಮಿಟ್ಟಾಕೋರು ಬತ್ತೀನ. ಓ ಮುಂದೆ ಬತ್ತಿದಲ್ಲ, ಈ ಸೈಡನ್ನು ಹೋಗ್ಬೋದಲ್ಲ. ಓಕೆ, ಆಲ್ರೆಡಿ ಮರ ಬೇರೆ ಬಿದ್ದಿದೆ, ಆದರೂ ಬಿಡಲ್ಲ, ದಾಟ್ಕೊ ಹೋಗೋದೆ. ಇವೆಲ್ಲದು ನಾವು ಮರೆಯ. ಅದೇ ಅವ ಸುಮ್ಮನೆ 2 ಕಿಲೋಮೀಟರ್ ಅಂತ ಹೇಳ್ದ, ಅವಾಗ ಒಂದು 10 ಕಿಲೋಮೀಟರ್ ಅಂದರೆ ಹೆದರ್ಕ ವಾಪಸ್ ಹೋಗ್ತೀರಿ ನಾವು. 2 ಕಿಲೋಮೀಟರ್ ಎಲ್ಲ ಹೋಗುವ ಹಂಗಾಯ್ತು. ಓಕೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಈಗ, ಯಾಕಂದರೆ ಫಾಲ್ಸ್ ಕಾಣಿಸುತ್ತೆ. ಆಲ್ರೆಡಿ ನೀರೆಲ್ಲ ಕಾಣಿಸ್ತಾ ಇದೆ. ಟಟ್ಟ ಅಂತ ಹಾಕು ಕೊಡಲ್ಲ ವಾಯ್ಸು.
ಓಹೋ, ಚೆನ್ನಾಗಿದೆ ಅಲ್ಲ ಬೆಳಗನ್ನತ್ತಿ ಬಂದರೆ. ಇಲ್ಲೇನಾ ದಾರ ಎಲ್ಲ ಬಿದ್ದಿದೆ ಜೋರೆ? ಇಲ್ಲ ನೋಡ, ಯಾರೋ ಹಾದಿ ಗುರ್ತಾಗ್ಲಂಕ ಹಾಕಕ್ಕೋದ್ದ. ಐ ಡೋಂಟ್ ನೋ. ಇಲ್ಲಿಂದ ಹೋಗೋದಾ? ಅಲ್ಲ ಇಲ್ಲಿಂದೇನಾ ಅಂದೆ ಅಲ್ಲ, ಅದು ನೋಡು ಅಲ್ಲೊಂದು ಮಾರ್ಕ್ ಇದೆ ಇರ್ಬೋದಾ? ಸ್ವಲ್ಪ ಮುಂದೆ ಹೋಗುವ, ಭಾಳ ಮುಂದೆ ಹೋಗಬೇಡಾಗ. ಅವನು ಬರಲೆ, ಹಾದಿ ಕಡೆ ಗೊತ್ತಾಗ್ತಿದೆ. ತಡಿ ಅವನು ಬರಲ್ಲ ಮರೆಯ, ಅವನಿಗೆ ಹುಡ್ಕೋಕ್ಕಾಗುದು ಕಡೆ ನಮಗೆ. ನಾವು ಹೋಗ್ಕತ್ತಿದ್ದ, ಅವನಿಗೆ ಹೇಳ್ಬೇಕಲ್ಲ. ಏ ಬಾಳ್ ಬರ್ತಾ ಇದ್ದಾನೆ. ಹಿಂಗೆ ಓಕೆ, ಇಲ್ಲೊಂದು ದಾರಿ ಇದೆ, ಹಿಂಗೆ ಹೋಗುವ. ಇದು ಯಾವುದೋ ಮರೆಯ ದಾರಿ ಇದಾ? ಇದೇ ಹೋಗುದಾ? ಇದಲ್ಲ ಮತ್ತೆ ವಾಪಸ್ ಬಂದೆಲ್ಲ. ಆ ಸೈಡ್ ಹೋಗ್ಬೇಕಾ? ಇದಲ್ಲಲ್ಲ, ಇದೆ ಇಲ್ಲೋಡ, ಹಿಂಗೆ ಹೋಗಾರ ನೋಡ, ಮಾರ್ಕ್ ಇದೆ ಅಲ್ಲೋಡ, ಅಲ್ಲಿ ರೋಡ್ ಇದೆ ಅದೆಲ್ಲ. ನೀವು ಮುಂದಾಗ ವಿಡಿಯೋ ಚಂದ ಬರ್ತೀವಿ ಹಂಗೆ, ಅದಕ್ಕಲ್ವಾ ಮುಂದೆ ಬದಿಗೆ ಯಾರು ನೋಡ್ಕೋತಾರಲ್ಲ. ಹಾಂ ಹೋಗ್ತೀವಿ, ரொம்ப ಫೀಲ್ ಬರ್ತಿದೆ ನೋಡ. ಹಾಂ ಅದೇ ಇದು. ಎಲ್ಲೋದ್ನಾ ವಾಪಸ್ ಹೋದ್ನಾ? ಹಾಳಾಗ್ಲೋ, ಎಲ್ಲ ಹಾಳಾಗೋದ್ನಾ? ಬ್ಯಾಗ್ ಬಾ. ಕೊನೆಗೂ ಸುಮಾರು ಅಡೆತಡೆಗಳನ್ನು ದಾಟಿ ಇದ್ಯಾವುದಾ? मेरे साथ अन्याय हुआ है. ಮತ್ತು ಮ್ಯಾನ್ ಇದೇನಾ? ಇದಲ್ವಾ? ಇದೆಲ್ಲ ಮಿಸಾಡ್ರ ಆ ಸೈಡ್ ಇದೇನಾ? ಯಾವ್ದು ಅಬ್ದಿಗೆ ಅಂತಿದ್ದ? ಇವ್ರೇನು ಇಲ್ಲೇ ಮಿಸಾಡ್ಕೋದ್ರಂಗೆ ಅಲ್ಲಿ ಮೇಲ್ಗಡೆ ಜಾಗದಲ್ಲ? ಅಲ್ಲೋಡ, ಆ ನೀರು ಸ್ವಲ್ಪ ಆ ಕಡೆಯಿಂದ ಬರ್ತಿದ್ದ ಅದಲ್ಲಲ್ಲ, ಜಾರ್ತಿದ ಕಲ್ಲದ ಅಗ್ರಣ ಮಾಡ್ಬೇಡ. ವಜ್ರಗುಂಡಿ ಫಾಲ್ಸ್ ಹುಡ್ಕೊಂಡು ಬಂದು ಇದು ಯಾವ ಫಾಲ್ಸ್ ಅಂತಾನೆ ಗೊತ್ತಾಗ್ತಿಲ್ಲ ಇವಾಗ. ವಜ್ರಗುಂಡಿಗೆ ಬಂದು ಕುಂಡಿನೂ ಐತೆ ಹೊರತು ನಮ್ಗೆ ವಜ್ರಗುಂಡಿ ಮಾತ್ರ ಸಿಕ್ಕಿಲ್ಲ. ಓಕೆ, ವಜ್ರಗುಂಡಿ ನೋಡಲು ಬಂದು ಇದು ಯಾವ ಫಾಲ್ಸ್ ಅಂತಾನೆ ಗೊತ್ತಿಲ್ಲ. ವಜ್ರಗುಂಡಿದೆ ಇದು, ಬಟ್ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆರಿಸಿಕೊಳ್ಳುವುದು. ಬಟ್ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯ್ತು, ನಾವು ಬ್ಯಾಗ್ ಬರೋದಾಗಿತ್ತು. ನೀರಂತೂ ಹೆವಿ ಇದೆ, ಬಟ್ ಸ್ವಲ್ಪ ಧೈರ್ಯ ಮಾಡಿ ಒಂದೊಂದೇ ಹೆಜ್ಜೆ ಆಗ್ತಾ ಬಂದರೆ ಓಕೆ. ಕೊನೆಗೂ ದಾಟ್ಕ ಬಂದ್ವಿ ಇದನ್ನು. ಇಲ್ಲಿ ಹೋಗಿ ನೋಡೋಣ ಮೇಲ್ಗಡೆ. ಇಷ್ಟು ದೂರ ತನಕ ಬಂದು ವಾಪಸ್ ಹೋಗ್ಲಿಕ್ಕೆ ಯಾಕೋ ಮನಸ್ಸಿಲ್ಲ. ನೋಡ್ಕೊಂಡು ಹೋಗುವ, ಜಸ್ಟ್ ನೋಡ್ಕೊಂಡವ್ರು ಬರುವ ಒಂಚೂರು ಮುಂದೋಗಿ. ಓಕೆ, ಇದನ್ನು ದಾಟಿ ಅಲ್ಲಿ ನಮ್ಮ ಅಣ್ಣ ತಮ್ಮ ಇನ್ನೂ ದಾಟ್ತಾ ಇದ್ದಾನೆ. ಅವ್ನು ದಾಟೋ ತನಕ ನಾವು ಮುಂದೋಗಿ ನೋಡಿ ಬರುವ. ಏನಾದರೂ ಇದೆಯಾ ಅಥವಾ ಡಿಸಪಾಯಿಂಟ್ ಆಗಿ ಮನೆಗೆ ಹೋಗೋದಾ ಗೊತ್ತಿಲ್ಲ. ಬಟ್ ದಾರಿ ನೋಡಿದ್ರೆ ಇದೆ ಅಂತ ಅನಿಸುತ್ತೆ. ಬಟ್ ಇನ್ನು ಮುಂದೆ ಹೋಗ್ತಾನೆ ಇದೆ. ಏನು ಹೇಳ್ತಾ ಇಲ್ಲ ಅಣ್ತಮ್ಮ? ಓಕೆ, ಒಳ್ಳೆ ಟ್ರೆಕ್ಕಿಂಗ್ ಮಾತ್ರ ದೇವ್ರೆ.
ಏನಾ ಸೂಚನೆ ಇದು? ಫಾಲ್ಸ್ ಇರೋದು ಸೌಂಡ್ ಮಾತ್ರ ಜೋರಾಗಿದೆ, ಸಿಕ್ಕಾಬಟ್ಟೆ ಜೋರು ಸೌಂಡ್ ಬರ್ತಾ ಇದೆ. ಸೊ ಫಾಲ್ಸ್ ಇರಬಹುದು ಅಂತ ನಮ್ಮೊಂದು ಅನಿಸಿಕೆ ಅಷ್ಟೇ. ಏನೋ ಕಾಣಿಸ್ತದೆ ಅಂತ ಇದ್ದಾನೆ, ಹೋಗಿ ನೋಡೇ ಬರುವ. ಸ್ವಲ್ಪ ಸ್ಲಿಪ್ಪರಿ, ಅಷ್ಟೊಂದೇನಲ್ಲ, ಬಟ್ ಸ್ಟಿಲ್ ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಬೇಕಲ್ಲ. ಇಲ್ಲೆಲ್ಲ ಮಿಸ್ ಆಡ್ತಿ? ಹಾ ಸ್ವಿಮ್ಮಿಂಗ್ ಆಗೋದಿಲ್ಲ ಇಲ್ಲೇ, ಬಟ್ ಫಾಲ್ಸ್ ಮಾತ್ರ ಹೆವಿ ಇದೆ. ವರ್ತ್ ವರ್ಮ ವರ್ತ್. ವರ್ತ್ ವರ್ಮ ವರ್ತ್. ಫುಲ್